ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಗೆದ್ದಂತಹ ಗಿಲ್ಲಿ ಹುಟ್ಟೂರಲ್ಲಿ ಸಂಭ್ರಮವೋ ಸಂಭ್ರಮ. ಈಗಾಗಲೇ ಆತನನ್ನು ವೆಲ್ಕಮ್ ಮಾಡೋದಕ್ಕೆ, ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಬೇರೆ ಬೇರೆ ಊರುಗಳಿಂದಲೂ ಕೂಡ ಆತನ ಹುಟ್ಟೂರಿಗೆ ಜನ ಆಗಮಿಸ್ತಾ ಇದ್ದಾರೆ. ಸಹಜವಾಗಿ ಗಿಲ್ಲಿ ತಂದೆ ತಾಯಿ, ಅಜ್ಜಿ, ಸ್ನೇಹಿತರು, ಆತನ ಅಕ್ಕಪಕ್ಕದವರು ಎಲ್ರಿಗೂ ಕೂಡ ಸಂಭ್ರಮ ಜೋರಾಗಿದೆ. ಗಿಲ್ಲಿ ಹುಟ್ಟೂರು ಮಳವಳ್ಳಿಯ ದಡದಪುರದಲ್ಲಿ ಈಗ ಸಂಭ್ರಮ ಮೇಳೈಸಿದೆ. ಗಿಲ್ಲಿ ಹುಟ್ಟೂರಿನ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ. ಮಗನನ್ನ ಬರಮಾಡಿಕೊಳ್ಳೋದಕ್ಕೆ ಗಿಲ್ಲಿ ಪೋಷಕರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಗಿಲ್ಲಿ ಮನೆ ಬಳಿ ಕಾದು ಕೂತಿದ್ದಾರೆ ಅಭಿಮಾನಿಗಳು ಆತನ ಆಗಮನಕ್ಕೋಸ್ಕರ. ಪಬ್ಲಿಕ್ ಟಿವಿ ಜೊತೆ ಸಂತಸ ಹಂಚಿಕೊಂಡಿದ್ದಾರೆ ಗಿಲ್ಲಿ ಪೋಷಕರು. ಸೀಸನ್ 12ರ ಟ್ರೋಫಿಯನ್ನ ಗೆದ್ದ ಗಿಲ್ಲಿ ಇವತ್ತು ತನ್ನ ಹುಟ್ಟೂರಿಗೆ ಬರ್ತಾ ಇರತಕ್ಕಂಥದ್ದು. ಮಳವಳ್ಳಿಯಿಂದ ದಡದಪುರದವರೆಗೂ ಮೆರವಣಿಗೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರ ತಂದೆ ತಾಯಿ ಕೂಡ ಸಹಜವಾಗಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಯಾವಾಗ್ಲೂ ಜನದ ಪ್ರೀತಿ, ಜನ ಮಾಡಿರೋದು ಏನಾದ್ರೂ ಇವಾಗ ಮಾತಾಡ್ಸೋಕ್ ಆಗ್ಲಿಲ್ಲ. ನನ್ನ ಮಗ ಅಂದ್ರೆ ನಿಮ್ಮ ಗಿಲ್ಲಿ ಮಾತಾಡಿಸ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಅವ್ನು ಇವಾಗ್ಲೇ ಆಗ್ಲಿ ಇನ್ನೊಂದು ಚಲೋ. ರೈಟ್, ಮೈ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ದ ವೆಲ್ ಡಿಸರ್ವಿಂಗ್ ವಿನ್ನರ್ ಆಫ್ ಬಿಗ್ ಬಾಸ್ Season 12 is ready? Big Boss Season 12 winner is Gilly! ರಾಜ್ಯಾದ್ಯಂತ ಹೆಚ್ಚಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಅವರ ತಾಯಿ ಸವಿತಾ ಅವರು ಇದ್ದಾರೆ. ನಮ್ಮ ಒಟ್ಟಿಗೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಮಗ ಈ ಲೆವೆಲ್ಗೆ ಹೋಗ್ತಾನೆ, ಬಿಗ್ ಬಾಸ್ ಅನ್ನ ಗೆಲ್ತಾನೆ, ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು ಅಂತೇಳಿ? ನಮ್ಮ ಈ ಥರ ಅನ್ಕೊಂಡಿರ್ಲಿಲ್ಲ. ಇವಾಗ ಈ ಥರ ಹೋಗವನೆ, ಈ ಥರ ಬೆಳೆದವನೆ ಅಂದರೆ ಕರ್ನಾಟಕ ಜನ ತುಂಬ ಖುಷಿ ಪಡ್ತಾವ್ರೆ, ತುಂಬ ಇಷ್ಟಪಡ್ತಾವ್ರೆ. ಅವ್ರ ಖುಷಿ ನೋಡಿ ನನಗಿದ್ದದ್ದು ಖುಷಿ ಆಯ್ತದೆ. ನನಗೆ ಅದೇ ತುಂಬ ಸಂತೋಷ. ಹಬ್ಬ ಹರಿದಿನಗಳಿಗೆ ಹೊರತುಪಡಿಸಿ ನಿಮ್ಮ ಮನೆ ಮುಂದೆ ಎಷ್ಟೊಂದು ಜನ ನೋಡಿದ್ರೆ ಯಾವಾಗಲೂ ನೋಡಲಿಲ್ಲ ಕಣಪ್ಪ. ನನ್ನ ಮಗನ ಇಷ್ಟು ಜನ ನೋಡ್ತಿರೋದು ಇದೇ ಫಸ್ಟು. ಇದು ಇಷ್ಟೊಂದು ಜನ ಸಂಪನ್ನ ಮಾಡವನೆ ಅನ್ನೋದು ನಾನು ನೋಡ್ತಿರೋದು ಇದೇ ಫಸ್ಟು ಖುಷಿ. ಅವರ ಹಾಸ್ಯದಿಂದ ಇಡೀ ಜನ, ಒಂದಷ್ಟು ಜನ ನಾವು ನಮ್ಮ ನೋವೆಲ್ಲ ಮರೆತು ಅವ್ರ ನಗು ನೋಡ್ತಾ ಇದ್ದೀವಿ, ಅವ್ರಿಂದ ನಾವು ನಗ್ತಾ ಇದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಚಿಕ್ಕ ಮಕ್ಕಳ ತಳಿಂದ ದೊಡ್ಡವ್ರವರೆಗೂ ಅದು ಹೇಳ್ತಾರೆ. ಅದನ್ನು ಕೇಳಿ ತುಂಬ ಇದ್ದದ್ದು ಖುಷಿ ಆಯ್ತು. ಆ ಥರ ಹೇಳ್ದಾಗ ನಮಗೆ ಅಯ್ಯೋ ಈ ಥರ ಎಲ್ಲ ಖುಷಿ ಕೊಟ್ಟವನೆ, ಈ ಥರ ಎಲ್ಲ ನೆಗ್ಸವನಲ್ಲ ಅಂತ ಇದ್ದದ್ದು ಖುಷಿ. ಇಲ್ಲಿ ಅವರು ಏನಾಗಬೇಕು ಅಂತ ನೀವು ಅನ್ಕೊಂಡಿದ್ದು? ನೀವು ನಮ್ಮ ಈ ಥರ ಎಲ್ಲ ಏನು ಕನಸು ನಮಗೆ ಗೊತ್ತಿಲ್ಲ. ಈ ಥರ ಎಲ್ಲ ನಮ್ಮೆಲ್ಲೋ ಹಳ್ಳಿಲಿರೋರು, ನಮ್ಮ ಹೊಲ ಗದ್ದೆ ಇರೋರು, ನಮ್ಮ ಈ ಥರ ಆಯ್ತಾನೆ ಅಂತ ನಮ್ಗೆ ಕನಸಲ್ಲೂ ಗೊತ್ತಿಲ್ಲ. ಇವಾಗ ಕನಸು ಕಾಣ್ತಾರೆ. ನೀವೇನು ಅನ್ಕೊಂಡಿದ್ರಿ ಅಂತ? ನಾವೇನೋ ಓದ್ತಾನೆ, ಯಾವುದೋ ಒಂದು ಕೆಲ್ಸಕ್ಕೋ ಫ್ಯಾಕ್ಟ್ರಿಗೆ ಹೋಯ್ತಾನೆ ಅಂತಿದ್ವಿ, ಈ ಥರ ಆಯ್ತಾನೆ ಅಂತ ಗೊತ್ತಿಲ್ಲ. ಓದಲು ಆಸಕ್ತಿ ಇರಲಿಲ್ಲ ಅವ್ರಿಗೆ? ಅದೇ ಅವಾಗ ಇದ್ದಿದ್ರೆ ಓದುನು, ಇಲ್ವಲ್ಲ. ಅಂದ್ರೆ ಈಗ ಸಾಕಷ್ಟು ಜನ ಕಾಲೆಳೆಯೋದು, ತುಂಟಾಟ ಈಗಲೂ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತು ಅಂತೇಳಿ ಇದೇ ಥರ ಅವನು ಇದೆ. ಇವಾಗ ಯಾವ ಬಿಗ್ ಬಾಸ್ ಮನೇಲಿ ಯಾವ ಥರ ಇದ್ನೋ ಅದೇ ಥರ. ಮದುವೆ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಅಮ್ಮ? ಅದೇ ಅವನು ಏನಾದರೂ ಇಷ್ಟಪಟ್ಟು ಹುಡುಗಿ ಮದುವೆ ಮಾಡ್ತಾನೆ. ಗಿಲ್ಲಿ ಮತ್ತೆ ಕಾವ್ಯ ಅವರ ಪೇರ್ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಅವನು ತಕ್ಕೋ ನಿರ್ಧಾರ ಕಣಪ್ಪ. ಅದು ಅವನೇನಾದರೂ ಹೇಳಲಿಲ್ಲ. ಇವಾಗ ಅವನು ಯಾವ್ದು ಇಷ್ಟಪಡ್ತಾನೆ ಅದ. ಇದಿಷ್ಟು ಇವರ ತಾಯಿಯ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ರೈಟ್, ಗಿಲ್ಲಿ ಅವರ ತಾಯಿಯ ಮಾತುಗಳನ್ನು ಕೇಳ್ತಾ ಇದ್ರಿ. ಇಡೀ ಕರ್ನಾಟಕದ ಬಹುತೇಕ ಜನ ಗಿಲ್ಲಿ ಗೆಲ್ತಾರೆ ಅಂತ ಅಭಿಪ್ರಾಯ ಪಟ್ಟಿದ್ರು.